ಮುಲ್ಲಂಗಿ ಸಾಂಬಾರು ಮಾಡೋಣ ಅಂತ ಮುಲ್ಲಂಗಿ, ಟೊಮೊಟೊ, ತೊಗರಿಬೇಳೆ, ಮೈಸೂರು ದಾಲ್ ಅಂತ ಬರುತ್ತೆ, ಅದು ಸ್ವಲ್ಪ ತೊಗೊಂಡಿದ್ದೀನಿ. ಕುಕ್ಕರ್ಗೆ ನೀರು ಹಾಕ್ಕೊಂಡು ಸ್ವಲ್ಪ ನಾನು ಒಂದು 4 ಜನಕ್ಕಾಗೋ ಅಷ್ಟು ಮತ್ತು 2 ಟೈಮ್ ಆಗೋಷ್ಟು ಸಾರು ಮಾಡ್ತಾಯಿದ್ದೀನಿ ನಾನು. ನೋಡಿ, ಈ ಕಪ್ಪಿನ ಅಳತೆಗೆ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ಮೈಸೂರು ಬೇಳೆ ನಾನು ಅರ್ಧ ಹಾಕ್ತಾಯಿದ್ದೀನಿ, ಯಾಕಂದರೆ ನನಗೆ ತೊಗರಿಬೇಳೆನೇ ಜಾಸ್ತಿ ಅನ್ನಿಸ್ತು. ನಾನು ಯಾವುದೇ ಬೇಳೆ ಬಳಸಿದ್ರೇನು ಮೈಸೂರು ದಾಲ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊತೀನಿ, ಯಾಕಂದರೆ ಅದರಲ್ಲಿ ಪ್ರೋಟೀನ್ ಜಾಸ್ತಿ ಇದೆ ಅನ್ನೋ ಒಂದು ಕಾರಣಕ್ಕೆ. ಸರಿ ಅಂತ ಮುಲ್ಲಂಗಿ ಸಾಂಬಾರು ಮಾಡಿಕೊಂಡು ಇವತ್ತು ನಮ್ಮ ಅತ್ತೆ ನಮ್ಮ ಅವ್ರಿಗೂ ಊಟ ಕೊಡಬೇಕಾಯಿತು. ಮತ್ತು ನಮ್ಮ ಮನೆಯವರು ಬಾಕ್ಸ್ ತೊಗೊಂಡು ಹೋಗ್ತಾರೆ, ಅದಕ್ಕೆ 2 ಟೈಮ್ಗೆ ಆಗೋಷ್ಟು ಸಾಂಬಾರು ನಾನು ಮಾಡ್ಕೊತಾ ಇದ್ದೀನಿ. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ಸಾಂಬಾರು. ಸರಿ, ಇದು ಮಾಡಿಕೊಂಡು ಟೊಮೊಟೊ ಹಚ್ಚಿರೋದು ಹಾಕ್ಕೊತೀನಿ. ಬೇಳೆ, ತರಕಾರಿ ಮತ್ತು ಟೊಮೊಟೊ, ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಇದ್ರ ಜೊತೆಗೆ ಉಪ್ಪೂ ಆವಾಗೇ ಆ್ಯಡ್ ಮಾಡ್ಕೊತೀನಿ. ತರಕಾರಿಗೆ ಸ್ವಲ್ಪ ಉಪ್ಪು ಹಿಡ್ಕೊಳುತ್ತೆ ನಾವು ಕುಕ್ಕರಲ್ಲಿ ಹಾಕೋದ್ರಿಂದ. ಎಣ್ಣೆ ಏನಕ್ಕೆ ಸ್ವಲ್ಪ ಒಂದು ಸ್ಪೂನ್ ಹಾಕ್ತೀನಿ ಅಂತಂದರೆ ಬೇಳೆ ನುಣ್ಣಗೆ ಆಗೋಲ್ಲ, ಒಡ್ಕೊಳುತ್ತಷ್ಟೆ ಬೇಳೆ. ಇದಕ್ಕೆ ಸರಿ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇಲ್ಲ ಹಾಗೆ ಹಾಕಿದ್ರೆ ಅಂದ್ಕೊಳ್ರಿ ಬೇಳೆ ತುಂಬ ನುಣ್ಣಗೆ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ ಸಾರು ತಿನ್ನಲಿಕ್ಕೆ ನಮಗೆ. ಸರಿ ಅಂದ್ಬಿಟ್ಟು ಅದು ಕೂಗಿದ್ದಾಯಿತು. ಕುಕ್ಕರ್ 1 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ, ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಈಗ ಕಡಲೆ ಬೀಜ ಹುರ್ಕೊಂಡು ಮತ್ತು ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಬೀಟ್ರೋಟು, ಈರುಳ್ಳಿ ಮತ್ತು ಕರಿಬೇವು ಇಷ್ಟು ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕ್ತಾಯಿದ್ದೀನಿ ಬಾಣಲಿ ಇಟ್ಟು. ಅದು ವಿಸಿಲು ಸ್ವಲ್ಪ ತಣ್ಣಗಾಗೋ ತನಕ ಅಷ್ಟೊತ್ತು ಬೀಟ್ರೋಟ್ ಪಲ್ಯ ಸ್ವಲ್ಪ ಮಾಡ್ಕೊಂಬಿಡೋಣ ಅಂತಂತೇಳಿ ಮಾಡ್ಕೊತಾ ಇರೋದು. ಇದು ಬೀಟ್ರೋಟ್ ಪಲ್ಯ ಬಂದು ನಾನು ಈ ರೀತಿ ಮಾಡ್ಕೊತೀನಿ. ಯಾವುದೇ ಪಲ್ಯಕ್ಕೂ ನಾನು ಇಷ್ಟೇ ಹಾಕ್ಕೊತೀನಿ. ಒಂದೊಂದು ಟೈಮ್ ಕಾಯಿ ತುರಿನೂ ಹಾಕ್ಕೊಳೋದ್ರಿಂದ ಸಹಜ ಅದು. ಇದಕ್ಕೆ ಬೀಟ್ರೋಟಿಗೆ ಕಡಲೆ ಬೀಜ ಹುರ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಂಡ್ರೆ ಆಯಿತು. ಇದು ಬೆಂದ್ಕೊಂಡಿದ್ದಾದಮೇಲೆ ಚೆನ್ನಾಗಿ ತಿರ್ಸ್ಕೊಟ್ಟು ಬೀಟ್ರೋಟ್ ಹಾಕ್ಕೊತಾ ಇದ್ದೀನಿ. ಈಗ ಬೀಟ್ರೋಟು ಹಾಕ್ಕೊಂಡು ಇದು ಚೆನ್ನಾಗಿ ತಿರ್ಸ್ಕೊಡ್ತಾ ಇದ್ದೀನಿ. ಇದು ಬೇಯೋಷ್ಟರೊಳಗಡೆ ಕಡಲೆ ಬೀಜನೂ ಖಾರದ ಪುಡಿನ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ಆಲ್ರೆಡಿ. ಈಗಲೇ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಬೀಟ್ರೋಟ್ ಹಾಕಿದ ತಕ್ಷಣ, ಯಾಕಂದರೆ ಅದು ಬೆಂದಿದ್ದಾದಮೇಲೆ ನಮಗೆ ಎಲ್ಲದಕ್ಕೂ ಒಟ್ಟಿಗೆ ಹಿಡ್ಕೊಳುತ್ತೆ ನಮಗೆ ಉಪ್ಪು. ಇದರಿಂದ ನಾನು ಈಗಲೇ ಉಪ್ಪು ಹಾಕ್ತಾಯಿದ್ದೀನಿ. ಸರಿ ಅಂತ ನಾನು ಹೇಳಿದ್ನಲ್ಲ, 3-4 ದಿನ ಆಯಿತು ನಿಜವಾಗ್ಲೂ. ಎಷ್ಟು ಕೋಲ್ಡ್ ಆಗಿತ್ತಂದರೆ ಅಷ್ಟು ಕೋಲ್ಡ್ ಆಗಿತ್ತು. ಸರಿ, ಸಾಂಬಾರಿಗೆ ಸಾಂಬಾರು ಪುಡಿ, ಕಾಯಿ ತುರಿ, ಸ್ವಲ್ಪ ಈರುಳ್ಳಿ, 1 ಈರುಳ್ಳಿ, ಒಂದು 1/4 ಚಿಪ್ಪು ಅಂತಾರಲ್ಲ ಅಷ್ಟು ತೊಗೊಂಡಿದ್ದೀನಿ. 1 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಈಗ ಬರೀ ಈರುಳ್ಳಿನ ಮಾತ್ರ, ಕೊಬ್ಬರಿ ಮಾತ್ರ ರುಬ್ಬಿ ಹಾಕ್ತೀನಿ. ಅಷ್ಟೊತ್ತಿಗೆ ಇದು ಬೇಯ್ತಾ ಇರಲಿ ಬೀಟ್ರೋಟು ಅಂತಂತೇಳಿ. ಸರಿ, ಇದು ತಣ್ಣಗಾಗಿತ್ತು, ಅದನ್ನು ಬೀಟ್ರೋಟ್ ಪಲ್ಯನ ಆ ಕಡೆ ಇಟ್ಟು ಬೇಯ್ತಾ ಇರಲಿ ಅಂದ್ಬಿಟ್ಟು ಈ ಕಡೆ ನೋಡಿರಿ, ಬೇಳೆ ಅಷ್ಟು ನುಣ್ಣಗಾಗಲಿಲ್ಲ, ಒಡ್ಕೊಂಡಿದೆ ಅಷ್ಟೇ. ಬೇಳೆ ನೋಡಿದ್ರೆ ಹೊಡ್ಕೊಳಂಗೆ ಕಾಣಬೇಕು ನಮಗೆ. ಅಂದರೆ ಏನು ಹೇಳ್ತಾರೆ, ಒಂದು ಸೀಳ್ಕೊಳೋ ಥರ. ಅದನ್ನು ಸ್ವಲ್ಪ ಬೇಳೆ ತೊಗೊತಾ ಇದ್ದೀನಿ ರುಬ್ಕೊಳ್ಲಿಕ್ಕೆ, ಸ್ವಲ್ಪ ತಿಕ್ನೆಸ್ ಬರಲಿ ಅನ್ನೋದಕ್ಕೋಸ್ಕರ. ಬೇಳೆ ನಾವು ಕೆಲವೊಂದು ಹಿಂಗೂ ಮಾಡ್ತೀರಿ, ಒಂದು ಸಲ ರುಬ್ಬದೇನೂ ಮಾಡ್ತೀರಿ ನಾವು, ಇಲ್ಲ ಒಂದೊಂದು ಸಲ ಹಂಗೇನೂ ಎಲ್ಲ ಮಸಾಲೆನೂ ಮಿಕ್ಸ್ ಮಾಡಿನೂ ಹಾಕ್ತೀರಿ, ಎಲ್ಲ ತರಕಾರಿ ಮಿಕ್ಸ್ ಮಾಡಿನೂ ಹಾಕ್ಬಿಡ್ತೀರಿ. ಸರಿ, ಈಗ ಕಾಯಿ ರುಬ್ಕೊಂಡಿದ್ದು ನಾನು ಚಿಕ್ಕ ಜಾರಲ್ಲೇ ರುಬ್ಕೊತಾ ಇದ್ದೀನಿ, ಯಾಕೆ ನಾನು ಬೇರೆ ಬೇರೆ ಜಾರಲ್ಲಿ ಅಲ್ಲ ಮಾಡಿಕೊಂಡು ಅಂಥೇಳಿ ಒಂದೊಂದಾಗಿ ರುಬ್ಬಿ ಹಾಕ್ತಾಯಿದ್ದೀನಿ. ಈಗ ಕಾಯಿ ತುರ್ದು ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ, ಹುಣಸೆಹಣ್ಣು ಮತ್ತು ಸಾಂಬಾರು ಪುಡಿ ಇದಿಷ್ಟನ್ನು ರುಬ್ಬಿ ಹಾಕ್ತೀನಿ. ನೋಡಿರಿ, ನಿಂಬೆಹಣ್ಣು ಗಾತ್ರ ಇದೆ. ಮತ್ತು 2 ಸ್ಪೂನ್ ತೊಗೊಂಡಿದ್ದೀನಿ ನಾನು ಮನೆಯಲ್ಲೇ ಮಾಡಿರೋದು ಮೆಣಸಿನ ಪುಡಿ, ಖಾರದ ಪುಡಿ, ಅದನ್ನೇ ಇಟ್ಕೊತಾ ಇದ್ದೀನಿ. ಒಂದು 6 ತಿಂಗಳಿಗಾಗೋಷ್ಟೇ ನಾನು ಮಾಡ್ಕೊತೀನಿ, ಯಾಕಂದರೆ ಅದಕ್ಕೆ ಮೇಲೆ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಅನಿಸಲ್ಲ. ಸರಿ, ಅದು ಕುದೀತಿದ್ದಂಗೆ ಇದನ್ನು ರುಬ್ಬಿ ಹಾಕ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಬೇಳೆ ಪಕ್ಕಕ್ಕೆ ತೆಗ್ದಿಟ್ಟಿದ್ನಲ್ಲ, ಸ್ವಲ್ಪ ಬಿಸಿ ಇತ್ತು, ಬಿಸಿ ಹಾಗೆ ರುಬ್ಬಿದ್ರೆ ಬಿಡುತ್ತೆ ಅಂತ. ಸರಿ, ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಸುಮ್ಮನೆ 1 ರೌಂಡ್ ಮಾಡಿಕೊಂಡ್ರೆ ಸಾಕು ಬೇಳೆ. ಅದನ್ನು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಬೇಳೆನೂ ಅದನ್ನು ರುಬ್ಬಿ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಅದು ಬೇಳೆ ರುಬ್ಬಿ ಹಾಕ್ತಾಯಿದ್ದೀನಿ. ಇದು ಹಾಕಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ. ಇದ್ರ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ. ತೀರಾ ಮಂದ ಇದ್ರೂ ಸಾರು ತಿನ್ಲಿಕ್ಕೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ ನನಗೆ. ಅದರಲ್ಲಿ ನನಗೆ ಮಂದಿಗೆ, ಕೆಲವರಿಗೆ ತುಂಬ ಮಂದಿಗಿರಬೇಕು, ಒಬ್ಬರಿಗೆ ತುಂಬ ತೆಳ್ಳಗಿರಬೇಕು, ಆ ಥರ ಇರುತ್ತೆ. ಅದಕ್ಕೆ ಸರಿ ಇದನ್ನೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಳೋಣ ಅಂದ್ಬಿಟ್ಟು
ಸರಿ ಬೀಟ್ರೋಟ್ ಪಲ್ಯ ಅಲ್ಲಿ ಎಲ್ಲಿ ತನಕ ಬಂದಿದೆ ಅಂತ ನೋಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಮುಗಿತವೆ, ಅದು ಬೆಂದಿದೆ, 90% ಎಲ್ಲ ಬೆಂದಿದೆ. ಈಗ ಸ್ವಲ್ಪ ಆಗಲೇ ನಾನು ಹೇಳಿದ್ನೆಲ್ಲ ಕಡಲೆ ಬೀಜ ಹುರ್ಕೊಂಡಿರೋದನ್ನು ಪುಡಿ ಮಾಡಿ, ಖಾರದ ಪುಡಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ನಾನು ಜಾಸ್ತಿ ಅಷ್ಟು ಯೂಸ್ ಮಾಡಲ್ಲ, ಖಾರದ ಪುಡಿ ಮನೆಯಲ್ಲೇ ಮಾಡಿರೋದ್ರಿಂದ ಪಲ್ಯಗೆಲ್ಲನೂ ನಾನು ಬರೀ ಹಾಗೆ ಹಾಕ್ತೀನಿ. ತುಂಬ ರೇರು ನಾನು ಮೆಣಸಿನ್ಕಾಯಿ ಬಳಸೋದು ಪಲ್ಯಗಳಿಗೆಲ್ಲನೂ. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ ಪಲ್ಯ ಮಾತ್ರ. ಇವಾಗ ಇನ್ನೂ ನಮಗಿಲ್ಲ, ಇನ್ನೂ ಸ್ವಲ್ಪ ಟೇಸ್ಟ್ ಬೇಕು ಅಂದರೆ ಕಾಯಿ ತುರಿನೂ ಮಿಕ್ಸ್ ಮಾಡ್ಕೊಬೋದು ಇದ್ರ ಜೊತೆಗೆ. ತುಂಬ ಚೆನ್ನಾಗಿರುತ್ತೆ. ಇದೂ ನಾನು ನಮ್ಮ ದೊಡ್ಡ ಮಗ ಹೋಗೋ ಹಾಸ್ಟೆಲಲ್ಲಿ ಮಾಡ್ತಾರೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಅದನ್ನು ನೋಡಿ ನಾನು ಮಾಡ್ಕೊತಾಯಿದ್ದೀನಿ. ಈಗ ಸಾಂಬಾರು ಚೆನ್ನಾಗಿ ಕುದ್ದಿ ಆಗಿದೆ. ಸರಿ, ನಾನು ಅದ್ರ ಮೇಲೆ ಪ್ಲೇಟೇನು ಮುಚ್ಚಕ್ಕೆ ಹೋಗಿರಲಿಲ್ಲ, ಇನ್ನು ಅದು ಹೋಗ್ಬಿಡುತ್ತೆ, ಅದ್ರ ಮುಂದೆನೇ ನಿಂತಿರಬೇಕಾಗುತ್ತೆ ಅಂದ್ಬಿಟ್ಟು ಅಲ್ಲೇ ಇದ್ದೆಲ್ಲ ನೋಡ್ಕೊತಾ ಇದ್ದೆ. ಸರಿ, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಒಗ್ಗರಣೆ ಕೊಡಬೇಕು ಅದಕ್ಕೆ. ಅದು ಕುದೀತಾ ಇರಲಿ ಅಷ್ಟೊತ್ತಿಗೆ ಅಂತೇಳಿ ಈ ಕಡೆಗೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಪಲ್ಯನೂ ಆಯಿತು, ಅದು ಸೈಡ್ಗೆ ತೆಗೆದಿಟ್ಕೊಂಡೆ. ಅದನ್ನ ತೆಗೆದಿಟ್ಕೊಂಡು ಈಗ ಒಗ್ಗರಣೆ ಕೊಡ್ತಾಯಿದ್ದೀನಿ ಸಾಂಬಾರಿಗೆ. ಈರುಳ್ಳಿ, ಕರಿಬೇವು, ಅಷ್ಟೇ. ಕೊತ್ತಂಬರಿ ಸೊಪ್ಪು ಆಗ್ಲೇ ಹಾಕಿದ್ದೀನಲ್ಲ, ಸಾಸಿವೆ, ಈರುಳ್ಳಿ, ಕರಿಬೇವು ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಒಗ್ಗರಣೆ ಕೊಟ್ಕೊಂಡು, ಹಿಂಗು ಬೇಕಾದ್ರೆ ಯೂಸ್ ಮಾಡೋರಿದ್ದರೆ ಕೊಡ್ಬೋದು. ನನಗೇನು ಹಿಂಗು ಜಾಸ್ತಿ ತಿಂದಷ್ಟು ಸ್ವಲ್ಪ ಹಲ್ಲುಗಳು ಬಂದು ಅಲ್ಲಾಡೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಕೇಳ್ಪಟ್ಟೆ. ಅದಕ್ಕೆ ನಾನು ಸ್ವಲ್ಪ ಹಿಂಗು ತುಂಬ ಕಮ್ಮಿ ನಾನು ಬಳಸೋದು. ಇದೇ ಒಂದೊಂದಕ್ಕೆ ಬಳಸ್ತೀನಿ, ಒಂದೊಂದಕ್ಕೆ ಬಳಸಲ್ಲ ಸಾಂಬಾರಿಗೆ. ಹಿಂಗು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಬರುತ್ತೆ ಅಂತ ಹೇಳ್ತಾರೆ. ನೀವಿದ್ದರೆ ಟ್ರೈ ಮಾಡ್ಕೋಬೋದು, ಚೆನ್ನಾಗಿ ಅನಿಸುತ್ತೆ. ಒಂಚೂರು ಬೆಲ್ಲ, ತೀರಾ ಖಾರ ಅನಿಸಿದ್ರೆ, ತೀರಾ ಖಾರ ಆಗಿರೋರು ಏನಾದರೂ ಮಾಡಬೇಕು ಒಂದು ಟಿಪ್ಸ್ ಅಂತಂದರೆ ನಾನು ಹೇಳೋದಿಷ್ಟೇ, ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಡ್ರಿ, ಇಲ್ಲಾಂದರೆ ಒಂದು ಆಲೂಗಡ್ಡೆ ಕಟ್ ಮಾಡಿ ಹಾಕ್ಕೊಡ್ರಿ, ಖಾರ ಕಮ್ಮಿ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನಾನು ಯಾವತ್ತೂ ಅಷ್ಟು ಓವರ್ ಖಾರ ಯಾವತ್ತೂ ಇಡಲ್ಲ, ತುಂಬ ಕಮ್ಮಿ ನಮ್ಮ ಮನೇಲಿ ಖಾರ, ಉಪ್ಪು ಖಾರ ಎಲ್ಲ ತಿನ್ನೋದಂದರೆ ನಮ್ಮ ಮನೇಲಿ ತೀರಾ ಕಮ್ಮಿ. ಆದರೆ 3 ದಿನದಿಂದ ಕೋಲ್ಡ್ ಆಗಿರೋದರಿಂದ ನನ್ನ ಕೈಯಲ್ಲಿ ಮಾತಾಡಿದ್ರು ಕೂಡ ನಿಮಗೆ ಅರ್ಥ ಆಗ್ತಾ ಇರಬೇಕು ನನ್ನ ವಾಯ್ಸ್ ಯಾವ ಥರ ಇದೆ ಅನ್ನೋದು, ಅಷ್ಟು ಕೋಲ್ಡ್ ಆಗಿಬಿಟ್ಟಿದೆ. ಸರಿ ಅಂದ್ಬಿಟ್ಟು ಸಾರು, ಅನ್ನ ಎಲ್ಲ, ಬೀಟ್ರೋಟ್ ಪಲ್ಯ ಎಲ್ಲ ಆಯಿತು. ಮುದ್ದೆನೂ ಮಾಡಾಗಿತ್ತು, ಮುದ್ದೆ ನಾನು ವೀಡಿಯೋ ಮಾಡಿರಲಿಲ್ಲ. ಸರಿ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಅವ್ರಿಗೆ ಟೈಮ್ ಆಯಿತು, ನಾನು ಹೋಗಬೇಕು, ನಂಗೆ ಟೈಮ್ ಆಯಿತು ಅಂತ ಅವ್ರಂತ ಇದ್ದರು. ಸರಿ ಅಂದ್ಬಿಟ್ಟು ಅವ್ರಿಗೆ ಅಂತ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಬೆಳಗ್ಗೆ ತಿನ್ನಲಿಕ್ಕೆ ಮತ್ತು ಮಧ್ಯಾಹ್ನ ತಿನ್ನಲಿಕ್ಕೂ 2 ಟೈಮ್ಗೂ ಹಾಕ್ತೀನಿ. ಬೆಳಗ್ಗೆ ಟಿಫನ್ ಏನು ಮಾಡಲ್ಲ, ಶನಿವಾರ, ಭಾನುವಾರ, ಬುಧವಾರ ಬಂದು ನಮ್ಮ ಮನೇಲಿ ಟಿಫನ್ನೇ ಮಾಡಲ್ಲ. ಬೆಳಗ್ಗೆ ಡೈರೆಕ್ಟ್ ಅನ್ನ, ಸಾರು, ಮುದ್ದೆನೇ. ಸರಿ ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ ಮುದ್ದೆ, ಸಾರು. ಅದ್ರ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ, ಹುಳಿ ಸಾರಿಗಂತೂ ನನಗೆ ತುಂಬ ಇಷ್ಟ. ಇದು ನನಗೆ ಬೇಕು ಅಂತ ನಾನು ಹಾಕ್ಕೊತಾ ಇರೋದು ತುಪ್ಪ. ತುಂಬ ಚೆನ್ನಾಗಿ ಬಂದಿತ್ತು. ಸರಿ, ಇದು ಊಟನೂ ಮುಗಿಸ್ಕೊಂಡು ನಾನು ಇವತ್ತು ನನ್ನ ಮಗನ ಬರ್ತ್ಡೇ ಇತ್ತು. ಬಾದಾಮಿ, ಹಾಲು ಮತ್ತು ಮಿಕ್ಸಿ ತೊಗೊಂಡಿದ್ದೀನಿ. ಇದು ಹಾಲು ಹಾಕ್ಕೊಂಡು ರುಬ್ಕೊತೀನಿ. ನೀವು ಯಾವ ಕಪ್ಪಲ್ಲಿ ಬಾದಾಮಿ ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲಿ ಹಾಲು ತೊಗೊಬೇಕು. ಮತ್ತು ಹಾಲು ಪೌಡ್ರು 1/4 ಕಪ್ಪು ಬಾದಾಮಿ ಪೌಡ್ರು ತೊಗೊಬೇಕು. ಆಮೇಲೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. 1 ಕಪ್ಪು ಹಾಲಿನ ಪೌಡ್ರು, 1/4 ಕಪ್ಪು ಬಾದಾಮಿ, ಕಲ್ಲು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ರುಬ್ಬಿರೋದು ನಾವೇನು ರುಬ್ಬಿರ್ತೀರೋ ಅದನ್ನು ಇದ್ರೊಳಗೆ ಹಾಕಬೇಕು. ಯಾಕೋ ನನಗೆ ಚಿಕ್ಕದಾಯಿತು ಅನಿಸ್ತು, ನನಗೆ ಕಲ್ಲು ಸಕ್ಕರೆ ಹಾಕಿದ್ಮೇಲೆ, ಹಾಲಿನ ಪೌಡ್ರ್ ಹಾಕಿದ್ಮೇಲೆ. ಅದಕ್ಕೆ ಇವತ್ತು ನನ್ನ ಮಗನ ಬರ್ತ್ಡೇಗೂ ಸಹ ಇತ್ತು. ಸರಿ, ಅವನು ಹಾಸ್ಟೆಲಲ್ಲಿ ಬಿಟ್ಟು ಬಂದಿದ್ದೀನಲ್ವಾ, ವೀಡಿಯೋ ಕಾಲ್ ಬೇರೆ ಮಾಡ್ತಾನೆ ಅಂತೇಳಿ ಅವನ ಫೋನ್ಗೆ ಬೆಳಗ್ಗೆಯಿಂದ ವೆಯ್ಟ್ ಮಾಡಿದೆ ನಾನು. ಎಷ್ಟು ಬೇಜಾರಾಯಿತು ಗೊತ್ತಾ ನನಗೆ. ಮಾಡಲೇ ಇಲ್ಲ, ಯಾವಾಗೂ ಬೆಳಗ್ಗೆನೇ ಮಾಡಿಬಿಡ್ತಾ ಇದ್ದ, ಮಾಡೇ ಇರಲಿಲ್ಲ. ಸರಿ ಅಂದ್ಬಿಟ್ಟು ನೋಡಿ, ಹಾಲಿನ ಪೌಡ್ರ್ ಹಾಕಿದ್ಮೇಲೆ ಅನ್ನಿಸ್ತು ನನಗಿದು ನಾನು ಇಟ್ಟಿರೋದು ತಪ್ಪಲೆ ತುಂಬ ಚಿಕ್ಕದಾಯಿತು ಅಂತ. ಆಮೇಲೆ ನಾನು ಬಾಣಲಿಗೆ ಶಿಫ್ಟ್ ಮಾಡಿದೆ. ಸರಿ, ಇದು ಬಾದಾಮಿ ಹಲ್ವಾ ಮಾಡ್ತಾ ಇರೋದು ನಾನು, ಅದಕ್ಕೆ ಸರಿ ಅಂತ ಮಾಡ್ತಾಯಿದ್ದೆ. ಇಲ್ಲಿ ಒಂದು 4 ಮನೆಗೆ ಹಂಚೋಣ, ಪಕ್ಕದಲ್ಲಿರೋರಿಗೆ, ಮಕ್ಕಳಿಗೆ ಅಂದ್ಬಿಟ್ಟು ಅವನ ಹೆಸರು ಹೇಳಿ ಮಾಡೋಣ ಅಂತೇಳಿ ಮಾಡ್ತಾ ಇರೋದು. ನಂಗೆ ತಿಳಿದಷ್ಟು ಜನಕ್ಕೆ ಕೊಟ್ಟಿದ್ದೀನಿ. ನೋಡಿ, ತುಪ್ಪ ಎಲ್ಲ ಮೇಲೆ ತೇಲ್ತಾ ಇರ್ಬೋದು, ನಿಮ್ಗೆ ಕಾಣ್ತಾ ಇದೆಯೇನೋ, ವಿಡಿಯೋ ಕಾಣ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಸರಿ ಅಂದ್ಬಿಟ್ಟು ವಿಡಿಯೋ ಕಾಲಕ್ಕೆ ಕಾತು ಆಮೇಲೆ ನಾನು ಇದೆಲ್ಲ ಮುಗಿಸ್ಕೊಂಡು ನಾನು ಎಲ್ಲ ತಿಂದು ಸಂಜೆ ನಾನು ವಾಕ್ ಮಾಡಿ ಬರೋ ಟೈಮಲ್ಲಿ ಅವ್ನು ಕಾಲ್ ಮಾಡ್ದೆ ನನಗೆ. ಸರಿ ನೋಡಿ, ಈ ಥರ ಬಂದಿದೆ ಅಲ್ವಾ. ಸರಿ, ಅವನು ಕಾಲ್ ಮಾಡಿದ್ರೆ ಖುಷಿ ಆಯಿತು ನನಗೆ. ಆಮೇಲೆ ಅವನಿಗೂ ಬರ್ತ್ಡೇ ವಿಶಸ್ ಹೇಳಿಬಿಟ್ಟು ಕುತ್ಕೊಂಡು ತಿನ್ಕೊಂಡು, ಆಮೇಲೆ ನನಗೆ ಫ್ಲಿಪ್ಕಾರ್ಟ್ನಿಂದ ನಾನು ಬಾದಾಮಿ ಹಲ್ವಾ ಮಾಡೋ ಟೈಮ್ಗೆ ಫ್ಲಿಪ್ಕಾರ್ಟ್ನಿಂದ ನಮ್ಮ ಮನೆಯವರೇನೋ ಆರ್ಡ್ರ್ ಮಾಡಿದ್ರಂತೆ. ಸರಿ, ಅದು ಬಂತು.
ಸರಿ ಏನಿರ್ಬೋದು ಅಂತ ನಾನು ತೆಗೆದು ನೋಡಿ, ಅವರು ಮರ್ತುಬಿಟ್ಟಿದ್ದಾರೆ ನಾನು ಏನು ಆರ್ಡ್ರ್ ಮಾಡಿದ್ದೀನಿ ಅನ್ನೋದು. ನನಗೆ ಗೊತ್ತಿಲ್ಲ ಕಣೆ ಏನಿರ್ಬೋದು ನೋಡು ಅಂದರು. ಸರಿ ಅಂದ್ಬಿಟ್ಟು ಅವ್ರಿಗೆ ನೈಟ್ ಪ್ಯಾಂಟ್ಗಳು 2 ಆರ್ಡ್ರ್ ಮಾಡ್ಕೊಂಡಿದ್ರು. ಎಕ್ಸ್ಪೆಂಡ್ ಆಗುತ್ತೆ ಪ್ಯಾಂಟ್ ಆಗಲಿ, ಬನೀನು ಒಂದು 4 ಜೊತೆ ಬನೀನು ಅದೆಲ್ಲನೂ ತರಿಸ್ಕೊಂಡಿದ್ರು. ಪರವಾಗಿಲ್ಲ, ಡೈಲಿ ಯೂಸ್ಗೆ ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ. ಎಕ್ಸ್ಪೆಂಡ್ ಆಗೋದರಿಂದ ಹಾಕ್ಕೋಬೋದು ಅನಿಸುತ್ತೆ ನನಗೆ ಯಾಕೋ ಸ್ವಲ್ಪ ಬನೀನು ನೋಡಿ ಚಿಕ್ಕದಾಯ್ತೇನೋ ಅನಿಸುತ್ತೆ. ನೋಡೋಣ, ಅವ್ರು ಬಂದರೆ ಗೊತ್ತಾಗುತ್ತೆ ನನಗೆ. ಸರಿ ಅಂತ ಇದು ಇಲ್ಲಿ ಮುಗಿಸ್ಕೊಂಡು ಇದೆಲ್ಲ ನೋಡ್ತಾ ಆಮೇಲೆ ನಾನು ಸ್ವಲ್ಪ ಬಾದಾಮಿ ಹಲ್ವ ಎಲ್ಲ ತಿಂದ್ಕೊಂಡು, ಕಾಣಿಸ್ತಾ ಇರಬೇಕು ನಿಮಗೆ ಬನೀನು ರೆಡ್ದು ಎಲ್ಲ 4-5 ಬನೀನೇನೋ ಬಂದಿತ್ತು. ಕಾಸ್ಟ್ ಎಷ್ಟಾಗಿತ್ತು ನನಗದು ಗೊತ್ತಿಲ್ಲ, ಅವ್ರು ಎಷ್ಟು ಪೇ ಮಾಡಿದ್ರು. ನಾನು 340 ರೂಪಾಯಿನೋ ಪೇ ಮಾಡಿದ್ರು ಮೋಸ್ಟ್ಲಿ ಇವರು. ಆ 340 ರೂಪಾಯಿ ಬನೀನ್ ಪೇ ಮಾಡಿದ್ರು. ಪ್ಯಾಂಟಿಗೆ ಎಷ್ಟು ಪೇ ಮಾಡಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಒಟ್ಟು 5 ಬನೀನಿತ್ತು. ಸರಿ ಅಂತ ಡೈಲಿ ಯೂಸ್ಗೆ ಆಗುತ್ತೆ ಅಂತ ತರಿಸ್ಕೊಂಡಿದ್ದಾರೆ. ಇನ್ನೂ ಹಾಕಲಿಲ್ಲ, ನೋಡೋಣ. ಆಮೇಲೆ ಫೋನ್ ಮಾಡಿ ಕೇಳಿದ್ರು ನನ್ನ, ಏನು ಬಂದಿರೋದು, ಏನು ಕೊರಿಯರ್ ಬಂದಿರೋದಿದು ಅಂತ. ಆಮೇಲೆ ನಾನು ಹೇಳಿದೆ, ಇಲ್ಲ ಬನೀನು ನೀವು ನೈಟ್ ಪ್ಯಾಂಟ್ ಆರ್ಡ್ರ್ ಮಾಡಿದ್ದೀರಾ ಅಂತ. ನಾನು ಅದನ್ನೇ ನೋಡಿಬಿಟ್ಟು ಸರಿ ಅಂತೇಳಿ ಇಲ್ಲಿಂದ ಆಚೆಗೆ ಸ್ವಲ್ಪ 4 ಜನಕ್ಕೆ ಬಾದಾಮಿ ಹಲ್ವನೂ ಕೊಟ್ಟು ಬಂದೆ. ಎಷ್ಟು ಕೋಲ್ಡ್ ಆಗಿಬಿಟ್ಟಿದೆ ಅಂದರೆ ನನ್ನ ಕೈಯಲ್ಲಿ ಫೀವರು ಒಂದು ಕಡೆ ಹೆಂಗೂ ಆಗ್ತಿಲ್ಲ ನನ್ನ ಕೈಯಲ್ಲಿ ತಡ್ಕೊಳ್ಲಿಕ್ಕೆ, ಅಷ್ಟು ಫೀವರ್ ಆಗಿಬಿಟ್ಟಿತ್ತು. ಏನು ಕಿದಿನೋ ಅನಿಸ್ಬಿಟ್ಟಿತ್ತಪ್ಪ ನನಗಂತೂ. ಗಂಟ್ಲು ಮಾತಾಡೋಕ್ಕೂ ಆಗ್ತಿಲ್ಲ. ನಾಳೆ ನಾನು ಹೆಂಗೆ ಕ್ಲಾಸ್ ಅಟೆಂಡ್ ಮಾಡ್ತೀನಿ ಅನ್ನೋದೇ ನನಗೆ ಭಯ ಆಗಿಬಿಟ್ಟಿದೆ. ಎಲ್ಲೂ ಆಡಲಿಕ್ಕೂ ಆಗ್ತಿರ್ಲಿಲ್ಲ. ಸರಿ ಅಂತ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ನಾನೇ ಹಾಕ್ಕೊಂಬಂದು ಟಿ ವಿ ನೋಡ್ತಾ, ಇದಕ್ಕೆ ಮೇಲೆ ಏನೂ ಕೆಲಸ ಇರಲ್ವಲ್ಲ ನಮಗೆ, ಸರಿ ತಿನ್ನೋಣ ಅಂತ ಆಮೇಲೆ ಹೊರಗಡೆ ಬಂದೆ. ಯಾಕೋ ನನಗೆ ಇದು ಏನು ಹೂವು ಅಂತಾರೆ ಮರ್ತುಬಿಟ್ನಲ್ವಾ, ಏನು ಹೂವು ಅಂತಾರೆ, ಹೂವು ಹೆಸರೇ ಮರ್ತುಬಿಟ್ಟೆ, ಸಾರಿ, ಬ್ರಹ್ಮಕಮಲ. ಅದನ್ನು ನೋಡಿದೆ. ನಾನು ಅಂದ್ಕೊಂಡೆ ಆ್ಯಕ್ಚುಲಿ ನಾಳೆ ಅದು ಅರಳುತ್ತೆ, ನಾಳೆ ಪೂಜೆ ಮಾಡ್ಕೊಳ್ಳೋಣ ಅಂತ. ಸರಿ, ನಾನು ಎಲ್ಲೋ ಹೋಗಿದ್ದೆ ಹಾಡಾಡಲಿಕ್ಕೆ ದೇವಸ್ಥಾನಕ್ಕೆ. ಅಲ್ಲಿಂದ ಬರೋಷ್ಟರೊಳಗಡೆ ಇಲ್ಲೇನಾಗಿತ್ತಂದರೆ ಹೂವು ಅರಳಿಬಿಟ್ಟಿತ್ತು. ಆ ಹೂವು ಅರಳಿರೋ ಹೂವಕ್ಕೆ ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ, ತುಂಬ ಒಳ್ಳೆಯದು ಅಂತಲೂ ಹೇಳ್ತಾರೆ. ಒಟ್ಟಿನಲ್ಲಿ ಅಂದ್ಕೊಂಡಿದ್ದು ವರ್ಷಕ್ಕೆ 1 ಸಲ ಅಲ್ವಾ ಬಿಡೋದು ಈ ಹೂವು ಬ್ರಹ್ಮಕಮಲ. ಅದಕ್ಕೆ ಶಿವನಿಗೂ ಪ್ರಿಯವಾದ ಹೂವು ಅಂದರೆ ಬ್ರಹ್ಮಕಮಲನೇ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದಕ್ಕೆ ಒಂದೇ ಹೂವು ಬಿಟ್ಟಿತ್ತು. ಇನ್ನೊಂದು ಹೂವು ಯಾಕೋ ಏನಾಯಿತು ಗೊತ್ತಿಲ್ಲ, ಅದು ಮೊಗ್ಗಲ್ಲೇ ಚಿಕ್ಕ ಮೊಗ್ಗಲ್ಲೇ ಇದಾಗಿಬಿಟ್ಟಿತ್ತು, ಒಣಗೋಗ್ಬಿಟ್ಟಿತ್ತದು. ತುಂಬ ಬೇಜಾರಾಯ್ತದು. 2 ಹೂವು ಬರುತ್ತೆ ಅಂತ ನಾನು ಅಂದ್ಕೊಂಡೆ. ಸರಿ ಅಂದ್ಬಿಟ್ಟು ಇದನ್ನು ನೋಡಿಬಿಟ್ಟು ಸರಿ ನಾನಂದೆ ಈಗ ಪೂಜೆ ಮುಗಿಸ್ಕೊಳೋಣ. ಅಲ್ಲೇ ಸ್ವಲ್ಪ ಸಾರಿಸಿ ರಂಗೋಲಿ ಎಲ್ಲ ಹಾಕಿ ಅರಿಶಿನ ಕುಂಕುಮ ಇಟ್ಟು ಕಾಯಿ ಬಾಳೆಹಣ್ಣೆಲ್ಲ ಇಟ್ಟು ಮಾಮೂಲಿ ಸಿಂಪಲ್ಲಾಗಿ ಒಂದು ಪೂಜೆ ಮಾಡ್ಕೊತ ದೀಪ ಆರಾಧನೆ ಎಲ್ಲ ಮಾಡಿ ಅದನ್ನು ಮಾಡ್ಕೊತಾ ಇದ್ದೀನಿ ಪೂಜೆ. ನಾನು ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು. ನಾನು ಹೇಳಿದೆ ಕೈ ಕಾಲು ಮುಖ ತೊಳ್ಕೊಂಬನ್ರಿ, ನೀವು ಒಂದು ದೀಪ ಕಡ್ಡಿ ಹಚ್ಚೋರಂತೆ ದೇವ್ರಿಗೆ ಅಂತ. ಸರಿ, ಅವ್ರು ಕೈ ಕಾಲು ತೊಳೆಯೋಕೆ ಹೋಗಿದ್ರು. ಅಷ್ಟರೊಳಗಡೆ ನಾನು ಪೂಜೆ ಮುಗಿಸ್ಕೊಂಬಿಡೋಣ ಅಂಥೇಳಿ ಮಾಡ್ಕೊತಾ ಇದ್ದೆ. ಮೋಸ್ಟ್ಲಿ ಈಗ ಬಂದು ಒಂದು 11 ಗಂಟೆ ಆಗಿತ್ತು ನೈಟು. ನಾವು ಮಲಗೋ ಸ್ವಲ್ಪ ಲೇಟೇ ಆಗಿರೋದ್ರಿಂದ ನಾನು ಎಲ್ಲೋ ಹೋಗಿ ಬಂದಿದ್ನಲ್ವ, ನೋಡೋಷ್ಟರೊಳಗಡೆ ಸ್ಮೆಲ್ ಬರ್ತಾಯಿತ್ತು. ಎಷ್ಟು ದೂರ ಬರುತ್ತೆ ಅಂದರೆ ಅದು ಸ್ಮೆಲ್ಲು ಗಮ್ಮಂತಿರುತ್ತೆ. ಹೂವು ಮಾತ್ರ ನಾನೇನು ಇಷ್ಟೊಂದು ಪರಿಮಳ ಬರ್ತಾಯಿದೆಯಲ್ಲ ಅಂತ ನೋಡ್ತಾ ಇದ್ದರೆ ಹೂವು ಅರಳಿಬಿಟ್ಟಿದೆ. ತುಂಬ ಖುಷಿಯಾಯಿತು. ಹೂವು ಅಂತೂ ನೋಡಲಿಕ್ಕೆ ಎಷ್ಟು ಚೆನ್ನಾಗಿತ್ತು. ಇದೇ ಫಸ್ಟ್ ಟೈಮ್ ನಾನು ಗಿಡ ಇಟ್ಟಿರೋದಿದು. ಮೇಲೆ ಇಟ್ಟಿದ್ದೆ ಮಾಡಿ ಮೇಲೆ ಅವ್ರು ನೋಡ್ಕೊಂಡಿರಲಿಲ್ಲ. ಸರಿ ಅಂತೇಳಿ ಇಲ್ಲಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ದೀಪ ಹಚ್ಚಿದ್ದೆ, ಗಾಳಿಗೆ ಆರೋಗಿತ್ತು. ಮತ್ತು ನಾನು ದೀಪ ಹಚ್ಕೊತಾ ಇದ್ದೀನಿ ಅದನ್ನು. ಇದೆಲ್ಲ ಮುಗಿಸ್ಕೊಂಡು ಅಷ್ಟೊತ್ತು ನಮ್ಮ ಮನೆಯಲ್ಲೂ ಮುಖ ತೊಳ್ಕೊಂಡು ಪಂಚೆ ಉಟ್ಕೊಂಡು ಬರ್ತೀನಿ ಅಂತ ಅವರು ಹೋದರು. ಸರಿ, ಅಷ್ಟೊತ್ತು ನಾನು ದೀಪಾರಾಧನೆ ಎಲ್ಲ ಮಾಡಿಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮಾಡ್ಕೊತಾ ಇದ್ದೀನಿ. ಅಷ್ಟೊತ್ತು ನಾನು ಒಂದು ಹರಕೆ ಇತ್ತು. ಸರಿ, ನನ್ನ ಮಗನು ಇವತ್ತು ಬರ್ತ್ಡೇ ಅಲ್ವಾ, ಒಳ್ಳೆ ದಿವಸನೇ ಹೂವು ಅರಳಿದೆ ಅಂತ ನನಗೆ ಫುಲ್ಲು ಖುಷಿ ಆಗೋಯಿತು. ಮಂಗಳಾರತಿ ಎಲ್ಲ ಮಾಡಿ ಹೂವಕ್ಕೆ ನಾನು ಒಂದು ಮಂಗಳಾರತಿ ತೊಗೊಂಡು ನನ್ನ ಮಗನಿಗೂ ಕಾಪಾಡಪ್ಪ ಅಂತೇಳಿ. ಆದರೆ ನಾನು ತುಂಬ ರೇರು ದೇವ್ರ ಹತ್ರ ಏನಾನ ಕೇಳಬೇಕು ಅಂದರೆ ತುಂಬ ರೇರು ನಾನು. ನಿಮ್ಗೆ ಫಸ್ಟೇ ಹೇಳಿರ್ಬೇಕು ನಾನು ವೀಡಿಯೋನಲ್ಲಿ. ತುಂಬ ಕಮ್ಮಿ ನಾನು ಕೇಳ್ಕೊಳೋದು. ಇವತ್ತು ಅವನು ಹುಟ್ಟಿದಬ್ಬ ಆಗಿರೋದ್ರಿಂದ ಆಯುಸ್ಸು ಆರೋಗ್ಯ ಕೊಡಪ್ಪ ತಂದೆ, ಒಳ್ಳೆ ಬುದ್ಧಿ ವಿದ್ಯೆ ಸಂಸ್ಕಾರ ಎಲ್ಲ ಕೊಡಪ್ಪ ತಂದೆ ಮಗುಗೆ ಅಂತ ಕೇಳಿಕೊಂಡೆ.
ಸರಿ ಅಂಥೇಳಿ ಇದೆಲ್ಲ ಮುಗಿಸ್ಕೊಳೋ ಅಷ್ಟರೊಳಗಡೆ ನನಗೇನಂದರೆ ಸಾಷ್ಟಾಂಗ ನಮಸ್ಕಾರ ಹಾಕೋದು ಒಂದು ಅಭ್ಯಾಸ ದೇವರಲ್ಲಿ. ಹಾಗೆ ನಮಸ್ಕಾರ ಹಾಕೋದು ನನಗೆ ಎಷ್ಟು ಮಾತ್ರನೂ ಸರಿ ಅನಿಸಲ್ಲ. ಎಲ್ಲೇ ಹೋಗಲಿ ನನಗೆ ಒಂದು ಸಾಷ್ಟಾಂಗ ನೋಡಿ ಹೂವು ನೋಡಿದ್ರೆ ಎಷ್ಟು ಕ್ಯೂಟ್ ಅನ್ನಿಸ್ತದೆ. ಆ ದೀಪಕ್ಕೂ ಅಲ್ಲಿ ಬೆಳಗ್ತಾರ ದೀಪಕ್ಕೂ ಆರತಿ ಬೆಳಕಿಗೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅಂತ ನನಗನ್ನಿಸ್ತು. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂದರೆ ಒಂದು ಕಮೆಂಟಲ್ಲಿ ತಿಳಿಸ್ರಿ, ಒಂದು ಲೈಕ್ ಮಾಡಿ. ನಿಜವಾಗ್ಲೂ ನೋಡಿ ಇದೆಲ್ಲ ಸಾರಿಸಿ ರಂಗೋಲಿ ಹಾಕಿ ಅಷ್ಟಗಳ ಮಾತ್ರ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮಾಡ್ಕೊಂಡಿರೋದು. ಲಾಸ್ಟ್ ನಮ್ಮ ಮನೆಯವ್ರು ಬಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.